ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಸರು ಕಾಳಿನ ದೋಸೆ ಮಾಡೋದನ್ನು ತೋರಿಸ್ಕೊಟ್ನು. ಭಾಳ ಪರ್ಫೆಕ್ಟ್ ಬರ್ತಾವೆ, ಚಂದ ಬರ್ತಾವೆ, ಟೇಸ್ಟಿಯಾಗಿರ್ತಾವೆ. ಇದು ಒಳ್ಳೆ ಫುಡ್ಡ, ಒಳ್ಳೆ ವಿಟಮಿನ್ ಇದು. ಅದಕ್ಕೆ ಇದನ್ನು ಮಾಡಿ ನೋಡ್ರಿ, ನೀವು ಟ್ರೈ ಮಾಡ್ರಿ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡಾಗ್ತಾನೆ. ಇದು ನಾನು ಹೆಸರು ಕಾಳಿನ ಪಲ್ಯ ಮಾಡೋಕೆ ಹೋಗಿದ್ದೆ. ಅದನ್ನು ಪಲ್ಯ ಮಾಡೋಕ್ಕಾಗಲಿಲ್ಲ, ಅದನ್ನು ದೋಸೆ ಮಾಡಿದ್ರೆ ಆತಂತೇಳಿ ದೋಸೆ ಮಾಡಾಕ್ತಾನೆ. ಅದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡನಿ. ಈರುಳ್ಳಿಯನ್ನು ಹಾಕ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಹಾಕ್ಕೊಳಕ್ತಾನೆ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದಕ್ಕೆ ಖಾರದ ಸಂಬಂಧ ಹಾಕ್ಕೊಳಕ್ತಾನೆ. ನೀವು ಬೇರೆ ಬೇರೆ ಖಾರನೂ ಹಾಕ್ಕೋಬೋದು, ಆದರೆ ಮೆಣಸಿನ್ಕಾಯಿ ಮಾತ್ರ ಭಾರಿ ಟೇಸ್ಟ್ ಬರ್ತೈತೆ. ಅದಕ್ಕೆ ಉಪ್ಪನ್ನು ಹಾಕ್ಕೊಳಕ್ತಾನೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಹಾಕ್ಕೊಂಡು ಅದನ್ನ ಏನು ಮಾಡೋದಂದ್ರೆ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ನಾಗ ಅದನ್ನ ಕಾಳನ್ನು ಹಾಕ್ಕೊಳಕ್ತಾನೆ. ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಳಕ್ತಾನೆ ರೀ. ಅದಕ್ಕೆ ಟೇಸ್ಟ್ ಬರ್ತೈತೆ ಅಂಥೇಳಿ ಸ್ವಲ್ಪ ಮೊಸರನ್ನು, ಅದೇನು ಹೆಸ್ರು ಕಾಳು ಇತ್ತಲ್ರಿ ಅದಕ್ಕೆ ಮೊಸರನ್ನು ಹಾಕ್ಕೊಂಡು ಆಮೇಲೆ ಒಂದಿಷ್ಟು ರವೆ ಹಾಕ್ಕೊಳಕ್ತಾನೆ. ಉಪ್ಪಿಟ್ಟು ರವೆ ಇರ್ತಾವಲ್ರಿ, ಸಣ್ಣ ಉಂಡೆ ರವೆ, ಅವನ್ನ ರವೆ ಹಾಕ್ಕೊಳಕ್ತಾನೆ. ರವೆ ಹಾಕ್ಕೊಂಡು ನೀರು ಹಾಕ್ಕೊಳಕ್ತಾನೆ ರೀ. ನೀರನ್ನು ಹಾಕ್ಕೊಂಡು ಅದನ್ನ ಹೆಸರು ಕಾಳನ್ನು ರುಬ್ಕೊಂಡು ಬರ್ತೀನಿ. ರುಬ್ಬಿ ಆದಮೇಲೆ ಈಗ ನೋಡಿರಿ, ರುಬ್ಬಿದ ಪೇಸ್ಟನ್ನು ಈ ಥರ ಆಗಿರ್ತೈತೆ ಅದು ರುಬ್ಬಿದ್ದು. ಇದನ್ನು ಏನು ಮಾಡಾಕ್ತಾನೆ ಅಂದರೆ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ದೋಸೆ ಮಾಡ್ಬೇಕೀಗ. ದೋಸೆನ ಹೆಂಗೆ ಹಿಂಗೆ ಐತೆ ಅದು ಹಿಟ್ಟಿನ ಹದ ಹೆಂಗೈತಿ, ಇದಕ್ಕಿನ್ನೂ ನೀರು ಹಾಕ್ಕೊಂಡು ಮಾಡಬೇಕು. ನಾನು ದೋಸೆಯನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಸ್ವಲ್ಪ ಗಟ್ಟಿಯಾಗೈತಿ, ನೀರು ಹಾಕ್ಕೊಂಡು ಇನ್ನೂ ಚಂದಂಗೆ ದೋಸೆ ಬರ್ತಾವೆ. ಇದು ಯಾವಾಗಲೂ ಲೇಟ್ ಆಗುತ್ತೆ ಇದು ಸುಡೋದು, ಆದರೆ ಟೇಸ್ಟ್ಫುಲ್ ಆಗಿರುವಂಥ ವಿಟ್ಯಾಮಿನ್ ಅಗದಿ ಪರ್ಫೆಕ್ಟ್ ದೋಸೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟೂ ಆಗಿರ್ತಾವೆ, ಹೆಲ್ತಿಗೂ ಚಲೋ. ಹೆಸರು ಕಾಳು ಅಂದ್ರೆ ಪಿತ್ತನಾಶಕ ಇರೋದ್ರಿಂದ ಇಂಥ ದೋಸೆ ತಿಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇರ್ತಾವೆ. ಅದಕ್ಕೆ ನೀವು ನೋಡ್ರಿ, ಈ ದೋಸೆಯನ್ನು ಮಕ್ಕಳಿಗೆ ಮಾಡಿಕೊಟ್ರಂತೂ ಪ್ರೋಟೀನ್ ಇರೋದ್ರಿಂದ ಭಾಳ ಪ್ರೋಟೀನ ಮತ್ತು ಮೊಸರು ಹಾಕಿರ್ತೈತೆ. ಅದಕ್ಕೆ ಎಲ್ಲನೂ ಭಾಳ ಟೇಸ್ಟಿಯಾಗಿ ಬರ್ತಾವೆ. ಇಂಥ ದೋಸೆನ ನೀವು ಮಾಡಿ ಟ್ರೈ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತಾವೆ. ಈಗ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಸೂಪರ್ ಭೋಜನ ಚಾನಲ್ ಐತಲ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತೆ. ನೋಡಿ ಎಷ್ಟು ಫಸ್ಟ್ ಕ್ಲಾಸಾಗಿ ಕಲರ್ಫುಲ್ಲಾಗಿ ದೋಸೆ ಬಂದಾವೆ. ಈಗ ಈ ಥರ ದೋಸೆ ಬರೋದು ಭಾಳ ಅಂದ್ರೆ ಭಾಳ ಚಂದ ಬರ್ತಾವೆ. ಸ್ವಲ್ಪ ಲೇಟ್ ಆಗ್ತಾವೆ ಅಷ್ಟೇ, ಆದರೂ ಚಂದಂಗೆ ಗರಿ ಗರಿಯಾಗಿ ದೋಸೆ ಬರ್ತಾವೆ. ಈಗ ನೋಡಿರಿ, ಇದನ್ನು ಎಣ್ಣೆ ಹಾಕಿ ಈ ದೋಸೆಯನ್ನು ಹಿಂಗೆ ಬಿಟ್ಬಿಟ್ಟನಿ. ಒಂದಿಷ್ಟು ಸ್ವಲ್ಪ ಕಾಯಬೇಕು, ಅಂದ್ರೆ ಅದು ಸರಿಯಾಗಿ ಆಗೈತಿಲ್ಲ ನೋಡಿ ಆ ಎಣ್ಣೆ ಹಾಕಿ ಅದನ್ನು ತಗೋಬೇಕಾಗ್ತೈತಿ. ನೋಡಿರಿ, ಇದು ಬೆಸ್ಟ್ ಬಂದೈತೆ ನೋಡಿ. ಇದೇ ಥರನೇ ಎಲ್ಲ ತೆಳ್ಳಗಾದ ದೋಸೆಗಳನ್ನು ನಾನು ಮಾಡಿಟ್ಕೊಳಕ್ತೀನಿ. ಭಾರಿ ತೆಳುವಾಗಿ ಭಾಳ ಚೆಂದಾಗಿ ಬರ್ತಾವೆ. ಸ್ವಲ್ಪ ವೇಟ್ ಮಾಡ್ಬೇಕಷ್ಟ. ನೋಡಿರಿ, ಈಗ ಇದೇ ಥರ ತೆಳ್ಳಗೆ ಹಾಕ್ಕೊಳಕ್ತಾನೆ. ಈ ಥರ ತೆಳ್ಳಗೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಬಿಡ್ರಿ, ಮುಚ್ಚೂ ಬಿಡ್ಬೋದು ನೀವು. ನಾನು ಹಾಗೆ ಬಿಟ್ಟೇನೆ, ಆದರೂ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ರೆ ಚಂದಂಗೆ ದೋಸೆ ಬಂದುಬಿಡ್ತೈತೆ ರೀ ತೆಳ್ಳಗೆ. ಅವು ಟೇಸ್ಟ್ ನೋಡಿದರೆ ಟೇಸ್ಟೂ ಭಾಳ ಭಾರಿಯಾಗಿರ್ತಾವೆ. ಯಾಕಂದ್ರೆ ಹೆಸ್ರು ಕಾಳಲ್ರಿ, ಹೆಸ್ರು ಕಾಳು ಇರೋದ್ರಿಂದ ಅದು ಟೇಸ್ಟ್ ಬಂದಿರ್ತೈತೆ ದೋಸೆ. ಅದಕ್ಕೆ ಈಗ ಏನು ಮಾಡಾಕ್ತಾನೆ ಅಂದರೆ ಈ ಥರ ನಾವು ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ವೆರೈಟಿನೂ ಅನ್ನಿಸ್ತೈತೆ ರೀ, ಬೇರೆನೂ ಅನ್ನಿಸ್ತೈತಿ. ಅದು ಈರುಳ್ಳಿ ಬಂತಂದ್ರೆ ಈ ಥರ ಅದನ್ನ ಅದ್ರೊಳಗೆ ದೋಸೆದಾಗ ಅದು ಕಟ್ ಆಗ್ತಿರ್ತೈತೆ ಅಂಥೇಳಿ ಸೈಡಿಗೆ ಹಿಂಗೆ ಸರಿಸ್ಕೊಂಬಿಟ್ರೆ, ಅದು ಸೈಡ್ ಏನಾದರೂ ಬಂದಿತ್ತಂದ್ರೆ ಈರುಳ್ಳಿಯನ್ನು ಇದನ್ನು ಮಾಡಿದ್ರಿಂದ ಸ್ವಲ್ಪ ದಪ್ಪಾಗಿ ಹಾಕಬಾರ್ದು. ಇಲ್ಲೊಂದು ಸ್ವಲ್ಪ ದಪ್ಪ ಬಂದಿದ್ರಿಂದ ಅದು ಹೊರಗಡೆ ಬಂದು ತೆಗಿಬೇಕಾಗ್ತದೆ. ಈಗ ನೋಡಿರಿ, ಈ ಥರ ತೆಳ್ಳಗೆ ದೋಸೆ ಬರ್ತಾವೆ. ಇವನ್ನ ಬೇಕಾದಂಗೆ ಯಾವಾಗ ಬೇಕು ಅವಾಗ ನೀವು ಕಾಳನ್ನು ನೆನೆಸಿಟ್ಟು ರುಬ್ಬಿ ಮಾಡ್ಬೋದು, ಕುದಿಸಿನೂ ರುಬ್ಬಿ ಮಾಡ್ಬೋದು. ಇದು ನಾವಿಲ್ಲಿ ಕುದಿಸಿ ಪಲ್ಯಕ್ಕೆ ಮಾಡ್ಕೊಂಡಿದ್ದನ್ನು ಹೆಸ್ರು ಕಾಳನ್ನು ಇಲ್ಲಿ ತೊಗೊಂಡು ದೋಸೆ ಮಾಡೀನಿ ಕುದಿಸಿದ್ರೆ. ಅದರ ಹೆಸ್ರು ಕಾಳನ್ನು ನೆನೆಯಾಕಿಟ್ಟು ಅದನ್ನು ರುಬ್ಬಿ ಅಕ್ಕಿ ಜೊತೆ ರುಬ್ಬಿ ಅದನ್ನು ದೋಸೆ ಮಾಡ್ತಾರೆ. ಭಾಳ ಬೆಸ್ಟಾಗಿರ್ತಾವೆ. ಇದಕ್ಕೆ ಪ್ರೋಟೀನ್ ಇರೋದ್ರಿಂದ ಭಾಳ ಒಳ್ಳೆ ದೋಸೆ ಇದು. ಎಲ್ಲರೂ ನೀವು ಮಾಡಿ ನೋಡಿರಿ, ಹೆಂಗಾಗಿತ್ತು ಅನ್ನೋದು ನಮಗೆ ಹೇಳ್ರಿ. ನೋಡಿರಿ ಎಷ್ಟು ಚೆಂದಾಗಿ ಬೇಯಾಗ್ತೈತಂದ್ರೆ ಇದು ಭಾರಿ ಬರ್ತೈತೆ ರೀ ಇದು. ಇದಕ್ಕೆ ಮೆಣಸಿನ್ಕಾಯಿನೂ ಹಾಕೈತಿ, ಸ್ವಲ್ಪ ಖಾರ ಹಾಕ್ಕೊಂಡೈತಿ. ನೀವು ಏನು ಬೇಕಾದ ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಕೊಂಡು ಮಾಡಿಬಿಡ್ರಿ, ಭಾಳ ಬೆಸ್ಟ್ ಆಗತ್ತೆ. ಈಗ ನೋಡಿರಿ ಎಷ್ಟು ಚೆಂದ ಬಂದವು ತೆಳ್ಳಗೆ. ನೋಡಿರಿ ಎಷ್ಟು ತೆಳ್ಳಗೆ ಚೆಂದ ಬಂದವು ದೋಸೆ.
ಈಗ ಇವನ್ನೆಲ್ಲನೂ ಇಟ್ಟು ನಾನು ಚಟ್ನಿ ಇಟ್ಟು ತೋರಿಸ್ತೀನಿ. ಈ ಥರ ಬಂದ ನೋಡ್ರಿ ದೋಸೆ, ಹರಿಲಾರ್ದ ಬರ್ಬೇಕ್ರಿ. ಎಷ್ಟು ಚಂದ ಬಂದಾವ ನೋಡ್ರಿ. ಹಿಂಗೆ ಬರೋದ್ರಿಂತ ಏನಾಗುತ್ತಂದ್ರೆ ನೋಡ್ರಿ, ಇವೆಲ್ಲ ಫಸ್ಟ್ ಕ್ಲಾಸಾಗಿ ಒಳ್ಳೆ ರೀತಿಯಿಂದೆಲ್ಲ ದೋಸೆ ಬರ್ತಾವೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಚೆಂದಂಗೆ ಮಾಡ್ಕೊಂಡು ಈ ದೋಸೆ ತಿನ್ನೋದ್ರಿಂತ ಭಾಳ ಬೆನಿಫಿಟ್ ಐತೆ. ಇದಕ್ಕೆ ಜೊತೆ ನಾನು ಕಾಂಬಿನೇಷನ್ನ ಕೊಬ್ಬರಿ ಚಟ್ನಿ ಇಟ್ಟನಿ. ಕೊಬ್ಬರಿ ಚಟ್ನಿ ದೋಸೆ ತಿನ್ನೋದ್ರಿಂತ ಭಾರಿ ಆಗ್ತೈತಿ. ತುಪ್ಪ ಹಚ್ಕೊಂಡು ತಿನ್ಬೋದು. ಬಿಸಿ ಬಿಸಿ ದೋಸೆ ಐತಿ. ಟಿಫನ್ ಕ್ಯಾರಿಯರ್ ಒಳಗೆ ತುಪ್ಪ ಹಾಕಿ ಇದನ್ನ ಸುತ್ತಿ ರೋಲ್ ಮಾಡಿನೂ ಕೊಡ್ಬೋದು. ಅಷ್ಟು ಚಂದ ಬಂದಿರ್ತೈತೆ ರೀ ತೆಳ್ಳಗೆ. ಇದು ಭಾಳ ಫಸ್ಟ್ ಕ್ಲಾಸ್ ಆಗಿರ್ತೈತಿ. ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿರ್ತೈತೆ. ಈ ಥರ ತೆಳ್ಳಗೆ ಬಂದಿರ್ತೈತೆ ನೋಡ್ರಿ, ಭಾಳ ಮಸ್ತ್ ಇರ್ತೈತಿ. ಇದನ್ನು ನೋಡ್ರಿ, ಇದನ್ನು ಹೆಂಗೆ ಕಟ್ ಆಗ್ತೈತಿ. ಇದು ಭಾಳ ಚಂದ ಇದು ನೋಡ್ರಿ ಹೆಂಗೆ ಕಟ್ ಆಗ್ತೈತಿ. ಇಷ್ಟು ಚಂದ ಬರ್ತಾವೆ. ಅದಕ್ಕೆ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ. ಇದು ನೋಡ್ರಿ, ಇದ್ರ ಜೊತೆ ಹಚ್ಕೊಂಡು ಹೆಂಗೆ ತಿನ್ನೋದು ತೋರಿಸ್ತೀನಿ ನಾನು. ಇಷ್ಟು ತೆಳ್ಳನ ದೋಸೆ ಗರಿ ಗರಿ ಆಗದ ರೆಡ್ ಕಲರ್ ಎಷ್ಟು ಚಂದ ಬಂದೈತೆ ನೋಡ್ರಿ.